ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಬೇಡ ಬೇಡ ಸರ್ಕಾರಗಳೇ, ಬಿಡದಿ ರೈತರ ಕೃಷಿ ಜಮೀನು ಬಲವಂತದ ಭೂಸ್ವಾಧೀನ ಬೇಡ. 100-200 ವರ್ಷಗಳಿಂದ ಬೆಟ್ಟು ಜೇನದಂತೆ ಕಟ್ಟಿರುವಂತಹ ಪರಿಶ್ರಮವಿರುವಂತಹ ಕೃಷಿ ಭೂಮಿ ಮೇಲೆ ಕೈ ಹಾಕಿ ಆ ಒಂದು ಬೆಟ್ಟು ಜೇನುಗಳಿಂದ ಕಚ್ಚಿಸಿಕೊಂಡು ಕೋಮಾಸ್ಥಿತಿಗೆ ಜಾರಬೇಡಿ. DK ಶಿವಕುಮಾರ್ ಅವರೇ, ಕೈ ಬಿಡಿ, ಕೈ ಬಿಡಿ. ಬಿಡದಿ ರೈತರ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ಎಂಬ ಕಾಂಕ್ರೀಟ್ ಕಾಮಗಾರಿಯನ್ನು ಮಾಡಲು ಮುಂದಾಗಿರುವುದನ್ನು ಕೈಬಿಡಿ. ಬೇಡ ಬೇಡ ಸರ್ಕಾರಗಳೇ, ಬಿಡದಿ ರೈತರ ಕೃಷಿ ಜಮೀನು ಬಲವಂತದ ಭೂಸ್ವಾಧೀನ ಬೇಡ. 100-200 ವರ್ಷಗಳಿಂದ ಬೆಟ್ಟು ಜೇನದಂತೆ ಕಟ್ಟಿರುವಂತಹ ಪರಿಶ್ರಮವಿರುವಂತಹ ಕೃಷಿ ಭೂಮಿ ಮೇಲೆ ಕೈ ಹಾಕಿ ಆ ಒಂದು ಬೆಟ್ಟು ಜೇನುಗಳಿಂದ ಕಚ್ಚಿಸಿಕೊಂಡು ಕೋಮಾಸ್ಥಿತಿಗೆ ಜಾರಬೇಡಿ. DK ಶಿವಕುಮಾರ್ ಅವರೇ, ಕೈ ಬಿಡಿ, ಕೈ ಬಿಡಿ. ಬಿಡದಿ ರೈತರ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ಎಂಬ ಕಾಂಕ್ರೀಟ್ ಕಾಮಗಾರಿಯನ್ನು ಮಾಡಲು ಮುಂದಾಗಿರುವುದನ್ನು ಕೈಬಿಡಿ. ಅದರ ಜೊತೆಗೆ ಬಿಡದಿ ಸುತ್ತಮುತ್ತಲ ರೈತರಲ್ಲಿ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಸರ್ಕಾರಗಳು ತನ್ನ ಇಚ್ಛಾಶಕ್ತಿಗೆ ಈ ಒಂದು ಗ್ರಾಮಗಳ ರೈತರನ್ನು ಪರ ವಿರೋಧವಾಗಿ ಎತ್ತಿ ಕಟ್ಟುವ ಮುಖಾಂತರ ನಿಮ್ಮ ಜೀವವನ್ನು ಅವರು ಬಲಿ ತೆಗೆದುಕೊಳ್ತಾ ಇದ್ದಾರೆ. 80ರ ದಶಕದಲ್ಲಿ ನವಲಗುಂದ ನವಿಗುಂದದಲ್ಲಿ ಆದಂತಹ ಘಟನೆ ಈ ಒಂದು ಬಿಡದಿಯಲ್ಲಿ ಪರ ವಿರೋಧ. ನಾವು ಭೂಮಿ ಕೊಡ್ತೀವಿ ಅಂತೇಳಿ ಕೆಲವರು, ಭೂಮಿ ಕೊಡಲ್ಲ ಅಂತೇಳಿ ಕೆಲವರು ಏನು ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟದಿಂದ ರೈತರ ಪ್ರಾಣ ತ್ಯಾಗ ಮಾಡುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಅದಕ್ಕೆ ಸಮಸ್ತ ರೈತ ಬಾಂಧವರಲ್ಲಿ ನೀವು ಕೈ ಮುಗಿದು ಕೇಳ್ಕೊಳ್ತೀವಿ. ಒಂದು ತೆಂಗಿನ ಬೆಳೆ ಏನು ಇವತ್ತು ಮರ ಬೆಳಿಬೇಕಾದ್ರೆ ಎಷ್ಟು ವರ್ಷಗಳಿಂದ ಅದಕ್ಕೆ ರೈತರ ಪರಿಶ್ರಮ ಇರಬೇಕು. ಒಂದು ಭೂಮಿ ಪಾಯಿ ಮೇಲೆ ಒಂದು ಬೆಳೆ ಬೆಳಿಬೇಕಾದ್ರೆ ಎಷ್ಟು ಪರಿಶ್ರಮ ಇರ್ಬೋದು. ರಾಜ್ಯದಲ್ಲಿ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನೋದು ತಪ್ಪಾಗ್ತದೆ. ಯಾಕಂದ್ರೆ ಈ ಹಸಿರು ಶಾಲಿನ ಸಂಕೇತ ಹಾಕೊಂಡು ನಿಮ್ಮ ಬಗ್ಗೆ ನಾವು ಸ್ವಾಮಿ ಬುದ್ಧಿ ಅನ್ನಬಾರ್ದು, ನಾವು ಏಕವಚನದಲ್ಲೇ ಮಾತಾಡ್ಬೇಕಾಗ್ತದೆ. ಕೃಷಿ ಭೂಮಿ ಎಂಬ ಈ ಒಂದು ರೈತರ ಸ್ವಾಭಿಮಾನದ ಬದುಕಿನ ಮೇಲೆ ಕಾಂಕ್ರೀಟ್ ಎಂಬ ಕಟ್ಟಡಗಳನ್ನು ಕಟ್ಟುವ ಮುಖಾಂತರ ರೈತರ ಕೃಷಿ ಜಮೀನನ್ನು ಕಬಳಿಸಲು ಮುಂದಾಗಿರುವ ಸರ್ಕಾರಗಳೇ, ಬಿಡದಿ ಸೇರಿದಂತೆ ಆನೇಕಲ್ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ರಾಜ್ಯದ 31 ಜಿಲ್ಲೆಯಲ್ಲಿ 224 ವಿಧಾನಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಭೂಸ್ವಾಧೀನವನ್ನು ಕೈಬಿಟ್ಟು ರೈತರ ಕೃಷಿ ಭೂಮಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಂತೇಳಿ ಇವತ್ತು ಕೋಲಾರ ರೈತ ಸಂಘದಿಂದ ಬಿಡದಿ ಚಲೋ ಬಂದು ಬಿಡದಿ ರೈತರ ಹೋರಾಟಕ್ಕೆ ನಾವು ಬೆಂಬಲವನ್ನು ನೀಡಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. 100-200 ವರ್ಷಗಳ ಪರಿಶ್ರಮದಿಂದ ಭೂಮಿ ಉಳಿಸಿಕೊಂಡು ಬಂದಿರುವ ಈ ಸ್ವಾಭಿಮಾನದ ರೈತರ ಈ ಭೂಮಿಯಲ್ಲಿ ಟೌನ್ಶಿಪ್ ಎಂಬ ಕಾಮಗಾರಿಯನ್ನು ಮಾಡುವುದನ್ನು ನಿಲ್ಲಿಸಿ ರೈತರ ಮೇಲೆ ಎತ್ತಿ ಕಟ್ಟುವ ಮುಖಾಂತರ ರೈತ ವಿರೋಧಿ ಧೋರಣೆಯನ್ನು ಕೈ ಬಿಡಬೇಕಂತೇಳಿ ಈ ಮೂಲಕ ಮಾನ್ಯರಲ್ಲಿ ಮನವಿ ಮಾಡಿಕೊಳ್ಳುವ ಜೊತೆಗೆ ಈ ಕೂಡಲೇ ಈ ಒಂದು ಬಿಡದಿ ರೈತರ ಕೃಷಿ ಭೂಮಿಯನ್ನು ಕೈ ಬಿಡದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೇನೆ, 80ರ ದಶಕದ ರೈತ ಹುತಾತ್ಮರು ಏನಾದರೂ ಅದೇ ಹುತಾತ್ಮರ ಮುಖಾಂತರ ಈ ಬಲವಂತದ ಭೂಸ್ವಾಧೀನ ಕೈ ಬಿಡುವಂತಹ ಈ ಒಂದು ಪ್ರಕರಣಗಳು ನಡೆಯುವುದಕ್ಕೆ ರಾಜ್ಯ ಸರ್ಕಾರಗಳ ಜನ ವಿರೋಧಿ, ರೈತ ವಿರೋಧಿ, ಭೂಸ್ವಾಧೀನ ವಿರೋಧಿ ಕಾರಣ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ.